ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಮ್ಮನೆಯವರು ಬೈಕ್ ತೊಗೊಂಬರೋದಕ್ಕಂತ ಹೋಗ್ತಾ ಇದ್ದಾರೆ. ದಿನ ನಡ್ಕೊಂಡು ಓಡಾಡಿ ಸಾಕಾಗಿತ್ತು, ಮತ್ತು ಬೇರೆಯವರು ಬೈಕೆಲ್ಲ ಕೇಳಿ ಕೇಳಿ ಸಾಕಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಹೊಸ ಬೈಕೆ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವ್ದು ತರ್ತಾರೆ ಅಂತ ಕನ್ಫರ್ಮ್ ಇಲ್ಲ, ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ್ದು ತಗೊಳ್ತಾರೆ ಅಂತ. ಆ್ಯಕ್ಟಿವ್ ಹೊಂಡಾ ತೊಗೊಳ್ತಾರೋ ಇಲ್ಲ ಸ್ಪ್ಲೆಂಡರ್ ಪ್ಲಸ್ ತೊಗೊತಾರೋ. ಸೊ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಯಾವ್ದು ಡಿಸೈಡ್ ಮಾಡ್ತಾರಂತ. ಸೊ ಇವಾಗ ಹೊರಡ್ತಿದ್ದಾರೆ. ಫಸ್ಟ್ ಇವಾಗ ಶಾಪಲ್ಲಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಸೊ ನೋಡೋಣ ಯಾವ ಬೈಕ್ ತರ್ತಾರಂತ. ತಗೊಳ್ತೀರಾ ರೀ? ಯಾವ್ದು ತಗೊಳ್ತೀರಾ ಬೈಕು ಹೇಳಿ? ಯಾವುದು HF? ಅದ್ಯಾವ್ದು HF? ಸರಿ ಆಯ್ತು, ಹೋಗ್ಬಿಟ್ಟು ತಗೊಬನ್ನಿ ಫಸ್ಟು, ಆಮೇಲೆ ನೋಡೋಣ. ವಿಡಿಯೋ ಮಾಡ್ತಿದ್ದೀನಿ ಗೊತ್ತಿಲ್ಲ ವಿಡಿಯೋ ಮಾಡ್ತಿದ್ದೀನಂತ. ತಲಕಾಡಿಂದ ಬಸ್ಸಲ್ಲಿ ಹೊರಟ್ವಿ ಬೈಕು ನೋಡೋದಕ್ಕೆ ಅಂತ. ಅವ್ರೊಬ್ಬರೇ ಹೋಗ್ತೀನಿ ಅಂತ ಹೇಳಿದರು. ಆಮೇಲೆ ನೀನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಸೊ ನರಸೀಪುರದಲ್ಲಿ ಪ್ರಗತಿ ಮೋಟಾರ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಫಸ್ಟು ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ಆ್ಯಕ್ಟಿವ್ ಹೊಂಡಾ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ, ಬಟ್ ಅವರು ಇಲ್ಲ ನನಗೆ ಗೇರ್ ಗಾಡಿನೇ ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅವರು HF ಅಂತ ಯಾವುದೋ HF 100 ಅಂತ ಹೇಳಿ ತೊಗೋಬೇಕಂತ ಅಂದ್ಕೊತಿದ್ರು. ಬಟ್ ಅದರಲ್ಲಿ ಸೆಲ್ಫ್ ಸ್ಟಾರ್ಟ್ ಇರಲಿಲ್ಲ, ಕಿಕ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಓಕೆ ಬೇರೆ ಯಾವುದಾದ್ರೂ ನೋಡೋಣ ಅಂತ ಹೇಳಿಬಿಟ್ಟು ಬೇರೆ ಗಾಡಿಗಳನ್ನ ನೋಡಿ ಕೊನೆಗೆ ಪ್ರಗತಿ ಮೋಟಾರ್ಸ್ ಅಂತ ಹೀರೋ ಕಂಪ್ನಿದರಲ್ಲಿ ಹೋಗಿ ನೋಡಿದ್ದು ನಾವು. ಸೊ ಅಲ್ಲಿ ನಾನು ಫಸ್ಟು ಆ್ಯಕ್ಚುಲಿ ಒಂದು ಗ್ರೇ ಕಲರ್ ಥರ ಇತ್ತು, ಆ ಗಾಡಿನ ನಾನು ಚೂಸ್ ಮಾಡಿದ್ದೆ. ಇದು ಚೆನ್ನಾಗಿದೆ, ಕಲರ್ ಸ್ವಲ್ಪ ಲೈಟ್ ಕಲರ್ ಥರ ಇದೆ, ಜಾಸ್ತಿ ಓವರಾಗಿ ಎದ್ದು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಈ ಗಾಡಿನ ನಾನು ಸೆಲೆಕ್ಟ್ ಮಾಡಿದ್ದೆ. ಹೀರೋ ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ಈ ಥರ ಗ್ರೇ ಕಲರ್ನ ನಾನು ಚೂಸ್ ಮಾಡಿದ್ದೆ. ಬಟ್ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಿಲ್ಲ. ಬಟ್ ಆಮೇಲೆ ಅವರ ರಾಶಿಗೆ ಸ್ವಲ್ಪ ಡಾರ್ಕ್ ಕಲರು ಓಕೆ ಆಗುತ್ತೆ, ಹಂಗಾಗಿ ಅವರು ಬ್ಲೂ ಕಲರ್ನ ಚೂಸ್ ಮಾಡಿದ್ರು. ಅವ್ರಿಗೆ ಆ್ಯಕ್ಚುಲಿ ಬ್ಲೂ ಕಲರ್ ಅಂದರೆ ಇಷ್ಟ, ಹಾಗಾಗಿ ಆ ಕಲರ್ನೇ ಚೂಸ್ ಮಾಡಿದ್ರು. ಆ್ಯಂಡ್ ಅವರ ಫೇವ್ರೆಟ್ ಕಲರು ಆಗಿರೋದ್ರಿಂದ ನಾನು ಓಕೆ ಅಂತ ಹೇಳಿ ಓಕೆ ಮಾಡಿದ್ವಿ ಆ ಗಾಡಿನ. ಆಮೇಲೆ ಸ್ವಲ್ಪ ಕ್ಯಾಶ್ನ ಕೊಟ್ಟು ಒಂದು ಸ್ವಲ್ಪ ಅಮೌಂಟನ್ನ ಲೋನ್ಗೆ ಹಾಕಿಸ್ಕೊಂಡು ಡೌನ್ ಪೇಮೆಂಟ್ನ ಮಾಡಿ ಗಾಡಿ ಓಕೆ ಮಾಡಿ ತೊಗೊಂಡು ಬಂದಿದ್ದಾಯಿತು. ಗಾಡಿ ಓಕೆ ಮಾಡಿದ್ವಿ. ಆಮೇಲೆ ಅದರದ್ದು ಸ್ವಲ್ಪ ಕಂಡೀಷನ್ ಹೇಗಿದೆ ಅಂತೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು, ಆಮೇಲೆ ಅದರ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಶೋರೂಮ್ನವರು. ಸ್ಟಾರ್ಟ್ ಮಾಡಿ ಯಾವ ರೀತಿ ಇದೆ ಏನೋ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ವಾಷಿಂಗ್ ಎಲ್ಲ ಮಾಡಿ ಕೊಟ್ಟರು. ಅಂದರೆ ನಮಗೊಂಥರ ಖುಷಿ, ನಮ್ಮನೆಯವರು ನೋಡ್ಕೊತಾ ಇದ್ದಾರೆ ಯಾವುದೆಲ್ಲ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಅವ್ರಿಗೆ ಖುಷಿ, ಹೊಸ ಬೈಕ್ ತಗೊಳ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಆಗಿದ್ಮೇಲೆ ಬೈಕ್ ನೋಡಿದ್ದೆಲ್ಲ ಆಗಿದ್ಮೇಲೆ ಅದ್ರದ್ದು ಪೇಪರ್ಸ್ ಎಲ್ಲ ಇಸ್ಕೊಂಡ್ವಿ. ಇಂಡಿಕೇಟ್ರಲ್ಲಿ ಬಜಾರ್ ಬರೋಲ್ಲ, ಕೊಯ್ ಅಂತ ಸೌಂಡ್ ಬರ್ತಲ್ಲ, ಹಾಕೋದಿಲ್ಲ. ಯಾಕೆಂದರೆ ಗಾಡಿಗೆ ವೈರ್ ವಾರಂಟಿ ಇರುತ್ತೆ. ಬಜಾರ್ ಹಾಕ್ಬೇಕಾದ್ರೆ ವೈರ್ ವಾರಂಟಿ ಹೋಗ್ಬಿಡುತ್ತೆ, ಅದರಿಂದ ಹಾಕೋದಿಲ್ಲ. ಹೊರಗಡೆ ಹಾಕ್ಸ್ಕೊಂಡು ಹೋಗ್ಬಿಡಿ. ಇದು I3S ಅಂತಂದರೆ ಇದು ಆಫ್, ಇದು ಆನ್. I3S ಆನ್ ಅಂತಂದರೆ ಗಾಡಿ ಫುಲ್ಲು ಹೀಟಲ್ಲಿರುತ್ತೆ. ನೀವು ಗಾಡಿ ಆಫ್ ಆಗಿರುತ್ತೆ, ಕ್ಲಚ್ ಹಿಡ್ಕೊಂಡು ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬೆಳಗ್ಗೆ ಗಾಡಿ ಮಾಮೂಲಿ ಸ್ಟಾರ್ಟು, ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕೋಡು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಇಂಜಿನ್ ನೀಟಾಗಿ ಅಂತ. ಸರ್ವಿಸು 4 ಸರ್ವಿಸ್ ಕೊಡ್ತೀವಿ ನಮ್ಮ ಕಡೆಯಿಂದ. ಫಸ್ಟ್ ಸರ್ವಿಸು 500ರಿಂದ 1000 ಒಳಗಡೆ, ಸೆಕೆಂಡ್ ಸರ್ವಿಸು 3000ಕ್ಕೆ, ನೆಕ್ಸ್ಟ್ 6000ಕ್ಕೆ, ನೆಕ್ಸ್ಟ್ 10,000ಕ್ಕೆ. ಈ 4 ಸರ್ವಿಸು ಮಾಡೋ ಕೆಲಸ ವಾಟರ್ ಮಾತ್ರ ಸಿಗುತ್ತೆ, ಮಿಕ್ಕಿದೆಲ್ಲ ಚಾರ್ಜ್ ಆಗೇ ಆಗುತ್ತೆ. ಈ ಲೈಟ್ ಯಾವಾಗಲೂ ಮೇನ್ ಲೈಟ್ ಉಳಿತಾನೆ ಇರುತ್ತೆ. ಯಾವುದೇ ಥರ ಎಕ್ಸ್ಟ್ರಾ ಸ್ವಿಚ್ ಹಾಕ್ಸಕ್ಕೆ ಹೋಗ್ಬೇಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಹುಡುಗರು ಏನೂ ಆಗೋದಿಲ್ಲ. ಆಮೇಲೆ ಗಾಡಿನ ಯಾರಿಗೂ ಕೊಡೋಕೆ ಹೋಗ್ಬೇಡಿ, 4 ಜನ 3 ಹಾಕೊಂಡು ಗಾಡಿ ಓಡಿಸ್ಬೇಡಿ. ಯಾಕೆಂದರೆ ಮೈಲೇಜ್ ಸಿಕ್ಕಪ್ಪು ಡ್ರಾಪ್ ಆಗೋಗುತ್ತೆ. ನೀವು ಒಂದು ಇಬ್ಬರು ಕುತ್ಕೊಂಡು ಓಡಿಸಿದ್ರೆ 90 ಅಂತ ಕೊಡುತ್ತೆ. 4 ಜನ ಹಾಕೊಂಡು ಪಿಕಪ್ಪು ಕಡಿಮೆ ಆಗ್ತಾ ಹೋಗುತ್ತೆ. ಸರ್ವಿಸ್ ಎಲ್ಲ ಶೋರೂಮಲ್ಲೇ ಮಾಡಿಸಿ RC ಕಾರ್ಡ್ ಪೋಸ್ಟ್ ಮುಖಾಂತರ ಮನೆಗೆ ಬರುತ್ತೆ. ರಿಜಿಸ್ಟ್ರೇಷನ್ಗೆ ಇನ್ನೂ ಗಾಡಿ ರಿಜಿಸ್ಟರ್ ಆಗಿರೋದಿಲ್ಲ, ಅರ್ಜೆಂಟ್ ಇದೆ ಗಾಡಿ ಕೊಡ್ತಾ ಇರೋದು. ರಿಜಿಸ್ಟ್ರೇಷನ್ಗೆ ನಾನು 3-4 ದಿವಸ ನಾವೇ ಕಾಲ್ ಮಾಡಿ ಬಂದು ಮಾಡಿಸ್ಕೊಂಡಿದ್ವಿ. ನಂಬರ್ ಪ್ಲೇಟು ರಿಜಿಸ್ಟ್ರೇಷನ್ ಆಗಿ 15 ದಿವಸಕ್ಕೆ ಬರೋದು, ಅದಾಗಿ 90 ದಿವಸಕ್ಕೆ ಪೋಸ್ಟ್ ಮುಖಾಂತರ RC ಕಾರ್ಡ್ ಮನೆಗೆ ನಾಳೆ ಬಂದು ಫಿಟ್ಟಿಂಗ್ ಮಾಡ್ತೀನಿ. ಬರ್ದಿದ್ದೀನಿ ಅವರು ಪೆಂಡಿಂಗ್ ಇದು ಕೀ ಕೊಟ್ಬಿಡಿ. ಫೈನಲಿ ಗಾಡಿ ಕೀ ನಮ್ಮ ಮನೆಯವ್ರ ಕೈಗೆ ಬಂತು ಪ್ರಗತಿ ಮೋಟಾರ್ಸ್ ಅವರ ಕಡೆಯಿಂದ.
ಸೊ ನಮ್ಮನೆಯವ್ರ ಫೇಸಲ್ಲಿ ಖುಷಿನ ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನಮ್ಮ ಜೊತೆ ನಮ್ಮ ಭಾವನ ಮಗ ಮತ್ತು ನನ್ನ ಮೈದನ ಇಬ್ಬರು ಬಂದಿದ್ದರು. ಅವರಿಬ್ಬರು ಆಲ್ ದ ಬೆಸ್ಟ್ ಅಂತೆಲ್ಲ ವಿಶ್ ಮಾಡ್ತಾಯಿದ್ರು, ಕಂಗ್ರಾಟ್ಸ್ ಅಂತ ಎಲ್ಲ ಹೇಳಿ. ಸೊ ಗಾಡಿ ಕೀ ನಮ್ಮ ಕೈಗೆ ಬಂದಾಯಿತು. ಮತ್ತು ಗಾಡಿ ಬಗ್ಗೆ ಎಲ್ಲ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಗಾಡಿ ಕೀ ಬಂದಾಯ್ತಲ್ಲ, ಇವಾಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರ ಕೈಯಲ್ಲಿ ಸ್ಟಾರ್ಟ್ ಮಾಡಿಸಿ ಶೋರೂಮಿಂದ ದೇವಸ್ಥಾನದ ತನಕ ಓಡಿಸ್ಕೊಂಡು ಬಂದ್ವಿ. ಹೊಸ ಗಾಡಿ ಬೇಕಾಗೇ ಇತ್ತು, ಅದಕ್ಕೋಸ್ಕರನೇ ನಾವು ಬೈಕ್ ತೊಗೊಂಡ್ವಿ. ಅಂದರೆ ಹಳೆ ಗಾಡಿ ಇತ್ತು ಮುಂಚೆ, ಆ್ಯಕ್ಟಿವ್ ಹೋಂಡಾ, ಅದು ಕೂಡ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು. ಅದು ತುಂಬಾ ರಿಪೇರಿ ಬಂತು, ತುಂಬ ಸಲ ರಿಪೇರಿ ಮಾಡಿಸಿದ್ವಿ. ಈ ಸಲ ಅಂತೂ ತುಂಬ ಬೋರಾಗಿ ಗಾಡಿಯಿಂದ ತುಂಬಾ ಟ್ರಬಲ್ ಆಗಿ ಸ್ವಲ್ಪ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೊಸ ಗಾಡಿನೇ ತೊಗೊಂಬಿಡೋಣ ಈ ಸಲ, ಸೆಕೆಂಡ್ ಚಾನ್ಸ್ ಬೇಡ, ಸೆಕೆಂಡ್ ಹ್ಯಾಂಡ್ ತೊಗೊಳೋದೇ ಬೇಡ ಅಂತ ಹೇಳ್ಬಿಟ್ಟು ಹೊಸದನ್ನೇ ತೊಗೊಂಡ್ವಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ EMI ಎಲ್ಲ ಜಾಸ್ತಿ ಇತ್ತು, ಪ್ರಾಬ್ಲಮ್ ಆಗ್ತಿತ್ತು ಕಟ್ಟಲಿಕ್ಕೆ, ಆದರೂ ಪರವಾಗಿಲ್ಲ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊಸ ಗಾಡಿನೇ ತೊಗೊಂಡ್ವಿ. ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊಸ ಗಾಡಿನೇ ತೊಗೊಂಡು ದೇವಸ್ಥಾನದಲ್ಲಿ ಹೋಗಿ, ಅಲ್ಲಿ ಒಂದು ಗಣೇಶನ ದೇವಸ್ಥಾನ ಇತ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು, ಹಾಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ತೊಗೊಂಡು, ಹಾಗೆ ಜೊತೆಗೆ ಸ್ವೀಟು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಾಂದರೆ ಮನೇಲಿರೋರೆಲ್ಲ ಬಿಡಲ್ಲ, ಸ್ವೀಟೆಲ್ಲಿ ಅಂತ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವೀಟು ಕೂಡ ಜೊತೆಗೆ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ತನಕ 9:30 ಏನೋ ಆಗಿತ್ತು. ತುಂಬ ಮಳೆ ಬೇರೆ ಬರ್ತಿತ್ತು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನನ್ನ ಚಿಕ್ಕತ್ತೆ ಮತ್ತು ನನ್ನ ಸಿಸ್ಟರ್ ದೀಪಿಕಾ ಇಬ್ಬರು ರೆಡಿಯಾಗಿ ನಿಂತ್ಕೊಂಡಿದ್ರು ಬಾಗಿಲಲ್ಲೇ. ನಾವಿನ್ನೂ ಗಾಡಿ ತೊಗೊಂಡು ಮುಂದಕ್ಕೆ ಬರಲಿಲ್ಲ, ಆವಾಗಲೇ ಸ್ವೀಟು ಅಂತ ಬಂದರು. ಸೊ ಎಲ್ಲರಿಗೂ ಸ್ವೀಟ್ ತೊಗೊಂಡೋಗಿದ್ರಿಂದ ಎಲ್ಲರಿಗೂ ಸ್ವೀಟ್ ಕೊಟ್ವಿ. ಎಲ್ಲರೂ ತುಂಬಾ ಖುಷಿಪಟ್ಟರು. ತುಂಬ ಟ್ರಬಲ್ ಆಗಿತ್ತು ಗಾಡಿಯಿಂದ, ಬಿಡು ಗಾಡಿ ತೊಗೊಂಡಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ತುಂಬಾ ಎಲ್ಲರೂ ಖುಷಿಪಟ್ಟರು. ಸೊ ಇದೆಲ್ಲ ಮುಗಿಸ್ಕೊಂಡು ನಮಗೂ ಕೂಡ ಗಾಡಿ ತೊಗೊಂಡಿದ್ದು ಒಂದು ಖುಷಿ ಆಯಿತು. ನಮ್ಮನೆಯವ್ರಿಗಂತೂ ಒಂದು ದೊಡ್ಡ ಕನಸಾಗಿತ್ತು, ಅವರು ಬೈಕ್ ತೊಗೊಬೇಕು, ಅದು ಹೊಸ ಬೈಕೆ ತೊಗೊಬೇಕು ಅಂತ. ಸೊ ಫೈನಲಿ ಅವರ ಆ ಕನಸು ಈಡೇರಿದೆ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗಂತೂ. ಅವ್ರು ಯಾವತ್ತೂ ಅವ್ರಿಗೋಸ್ಕರ ಏನನ್ನೂ ತೊಗೊಂಡವ್ರಲ್ಲ, ಇದೇ ಫಸ್ಟ್ ಟೈಮ್ ಅವರು ಅವ್ರಿಗೋಸ್ಕರ ಏನಾದರೂ ಬೇಕು ಅಂತ ಹೇಳಿ ತೊಗೊಂಡಿರೋದು. ವಾಟ್ಸಪ್ ಸ್ಟೇಟಸ್ ಹಾಕಿದ್ವಿ, ಅದರಲ್ಲಿ ತುಂಬ ಜನ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಕಂಗ್ರಾಸ್ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ತುಂಬ ಜನ ರಿಪ್ಲೈನ ಮಾಡಿದರು. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಯಾರೆಲ್ಲ ರಿಪ್ಲೈ ಮಾಡಿದ್ರೆ ಅವ್ರಿಗೆ. ಸೊ ಇದು ನನ್ನ ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.